ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಫ್ರೀ ಕೋಚಿಂಗ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2025 ಫಾರ್ SSC RRB ಗ್ರೂಪ್ ಸಿ ಮತ್ತು ಬ್ಯಾಂಕಿಂಗ್ ಈ ಒಂದು ಹುದ್ದೆಗಳ ಸಲುವಾಗಿ ಇದೇ ತಿಂಗಳ ಜುಲೈ 19ನೇ ತಾರೀಕು ಎಲ್ಲರೂ ಈ ಒಂದು ಎಕ್ಸಾಮನ್ನು ಬರೆದೇ ಇರ್ತಾರೆ. ಸೊ ಈ ಒಂದು ಎಕ್ಸಾಮಲ್ಲೇ ನೀವು ಎಷ್ಟು ಒಂದು ಅಂಕಗಳನ್ನು ಪಡೆದ್ರೆ ಈ ಒಂದು ಫ್ರೀ ಕೋಚಿಂಗನ್ನು ನೀವು ಪಡೀಬಹುದು. ಸೊ ಈ ಒಂದು ಎಲ್ಲ ಕ್ವಶನ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ತಿಳಿಸ್ತಾನೆ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ SCW ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ BCW ಈ ಒಂದು ಇಲಾಖೆಯ ವತಿಯಿಂದ ಈ ಒಂದು SSC RRB ಗ್ರೂಪ್ ಸಿ ಹಾಗೂ ಈ ಒಂದು ಬ್ಯಾಂಕಿಂಗ್ ಹುದ್ದೆಗಳಿಗೆ ವಸತಿ ಸಹಿತ ಈ ಒಂದು ಉಚಿತ ತರಬೇತಿಯನ್ನು ನೀಡಲಿಕ್ಕೆ ಜುಲೈ 19ನೇ ತಾರೀಕು ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಾರೆ. ಮೊನ್ನೆ ತಾನೇ ಈ ಒಂದು ನೀವು ಬರೆದಂಥ ಎಕ್ಸಾಮ್ದ ಒಂದು OMR ಸೀಟನ್ನು ನೀವು ನಿಮ್ಮ ಒಂದು ಆನ್ಲೈನ್ ಮೂಲಕ ಆ ಒಂದು ಲಿಂಕ್ ಮೂಲಕ ನೀವು ಚೆಕ್ ಮಾಡ್ಕೋಬೋದಾಗಿದೆ. ಈಗ ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿರ್ತೀರ. ಓಕೆ, ಅದು ಸೆಕೆಂಡರಿ. ಈಗ ಏನಪ್ಪ ಸಿಂಪಲ್ ಒಂದು ಪಾಯಿಂಟ್ ಏನಂದ್ರೆ ಎಷ್ಟು ಅಂಕಗಳನ್ನು ನಾವು ಪಡೆದ್ರೆ ಈ ಒಂದು ಕೋಚಿಂಗನ್ನು ತೊಗೋಬೋದು. ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು. ಓಕೆ, ಈಗ ಫ್ರೀ ಕೋಚಿಂಗ್ದು ಬೇರೆ 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 ಒಂದು ಎಕ್ಸಾಮ್ಗಳು ಬರ್ತಾಯಿದ್ದಾವೆ. IAS KS ಬೇರೆ ಅದ, ಮತ್ತು ಈ SSC RRB ಗ್ರೂಪ್ ಸಿ ಬ್ಯಾಂಕಿಂಗ್ ಬೇರೆ ಅದ, ಮತ್ತು ಜುಲೈ ಫಸ್ಟ್ ವೀಕಲ್ಲೇ ಈ ಮುಸ್ಲಿಂ, ಕ್ರೈಸ್ತ, ಜೈನ, ಪಾರ್ಸಿ ಈ ಒಂದು ವಿವಿಧ ಮೈನಾರಿಟಿ ಅಂದರೆ ಅಲ್ಪಸಂಖ್ಯಾತರ ಒಂದು ಆ ಒಂದು ಅಭ್ಯರ್ಥಿಗಳಿಗೆ ಅದೊಂದು ಬೇರೆ ಅದ. ಏನಪ್ಪ, ಈ ಒಂದು RRB ಗ್ರೂಪ್ ಸಿ ಈ ಒಂದು SSC ಎಕ್ಸಾಮ್ಗೆ ಫ್ರೀ ಕೋಚಿಂಗನ್ನು ನೀಡಲಿಕ್ಕೆ ಅದು ಒಂದು ಬೇರೆ ಎಕ್ಸಾಮು. ಓಕೆ, ಕನ್ಫ್ಯೂಸ್ ಆಗಬೇಡಿ. ಇದು ಹೇಳೋದು ಜುಲೈ 19ನೇ ತಾರೀಕು ಅಂದರೆ 2025 ನಡೆದಂಥ ಎಕ್ಸಾಮಿನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಓಕೆ, ಸೊ ಇಲ್ಲಿ ಕಟ್ ಆಫ್ ಅಂದರೆ ಮೇನ್ ಮ್ಯಾಟ್ರ್ ಏನಾಗುತ್ತೆ, ಎಷ್ಟು ಒಂದು ಅಭ್ಯರ್ಥಿಗಳು ಅಟೆಂಡ್ ಆಗಿದ್ದಾರೆ ಎಕ್ಸಾಮ ಮತ್ತು ದ ಲೆವೆಲ್ ಆಫ್ ಎಕ್ಸಾಮ್ ಅಂದರೆ ಡಿಫಿಕಲ್ಟಿ ಲೆವೆಲ್ ಏನದ, ಮತ್ತು ಪ್ರತಿಯೊಂದು ಅಭ್ಯರ್ಥಿಗೂ ಗಳಿಸಬಹುದಾದ ಅಂಕಗಳು ಎಷ್ಟು. ಈಗ ನಾವು ಪ್ರಿವಿಯಸ್ ಇಯರ್ದು ಒಂದು ಅನಾಲಿಸಿಸನ್ನು ಮಾಡೋಣ. ಲೆಟ್ಸ್ ಇಯರ್ ಫ್ರೆಂಡ್ಸ್, ತಾವುಗಳು ಇಲ್ಲಿ ನೋಡ್ಬೋದು 2023 ಮತ್ತು 2024ನೇ ಸಾಲಿಗೆ ಸಂಬಂಧಪಟ್ಟಂಥ ಇದೊಂದು ಅಲಾಟ್ಮೆಂಟ್ ಲಿಸ್ಟ್ ಫಾರ್ SSC. ಓಕೆ, ಇದು ಯಾರ್ದು? ಶೆಡ್ಯೂಲ್ಡ್ ಕಾಸ್ಟ್ SC ಅಭ್ಯರ್ಥಿ. ಈ ಒಂದು ಪರಿಶಿಷ್ಟ ಜಾತಿ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ ಈ ಒಂದು ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದ ಮೇಲೆ ಅವರಿಗೆ ಈ ಒಂದು ಸಂಸ್ಥೆಗಳ ಒಂದು ಹಂಚಿಕೆ ಆಗಿದೆ. ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ ಎಷ್ಟದ? 80. ನೋಡಿ, ಇನ್ಸ್ಟಿಟ್ಯೂಟ್ ನೇಮ್ ಅದ, ಅಪ್ಲಿಕೆಂಟ್ ನೇಮ್, ರಿಜಿಸ್ಟರ್ ನಂಬರ್ ನೇಮ್. ಓಕೆ, ಸೊ ಇದು ವುಮೆನ್, ಇದು ಫಾರ್ SSC ಹೇಳ್ತಾ ಇದ್ದೀನಿ. ಓಕೆ, SSC ಬೇರೆ, ಗ್ರೂಪ್ ಸಿ ಬೇರೆ, ಬ್ಯಾಂಕಿಂಗ್ ಬೇರೆ, RRB ಬೇರೆ, ಈ ಬೇರೆ 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 ಒಂದು ಎಕ್ಸಾಮ್ಗೆ ಬೇರೆ ಬೇರೆ ಕಟ್ ಆಫ್ ಇರುತ್ತೆ. ಇಲ್ಲಿ ನೋಡಿ, ಇದು 80, 78, 77, 76, 72, 71 ಹೀಗೆ ಕಡಿಮೆ ಆಗ್ತಾ ಆಗ್ತಾ ಬಂದಿದೆ. ಇಲ್ಲಿ ತಾವುಗಳು ಇಲ್ಲಿ ವೀಕ್ಷಿಸಬಹುದು. ಈ ಒಂದು ಅಂಕಗಳು ಎಷ್ಟು? ಗರಿಷ್ಠ ಎಷ್ಟಪ್ಪ? 80. ಕನಿಷ್ಠ ನೋಡಿ ಎಷ್ಟದ? ಕನಿಷ್ಠ 50 ಬಿಲೋ ಇದೆಯಾ? ಎಸ್, 50 ಬಿಲೋ ಇದೆ. 50 ಬಿಲೋ ಇದೆ ನೋಡಿ, 45 ಬಂದಿದೆ. ಎಷ್ಟಪ್ಪ? ಕಡಿಮೆ ಅಂದರೆ ಎಷ್ಟದ? 19 ಅದ. ಕಡಿಮೆ ಅಂದರೆ 19 ಅದ. ಬಟ್ ಅದು 19 ಯಾರಿಗದ ನೋಡಿ? ಸಫಾಯಿ ಕ್ಯಾಟಗರಿದವ್ರಿಗೆ ಅದ. ಆಮೇಲೆ 27 ಯಾರಿಗದ? PH ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಅದ. 34 ಯಾರಿಗದ? ನೊಮ್ಯಾಡಿಕ್. ಓಕೆ, ಆಯಾ ಒಂದು ಮೀಸಲಾತಿಗೆ ಬೇರೆ ಬೇರೆ ಕಟ್ ಆಫ್ ಇರುತ್ತೆ. ಅರ್ಥ ಆಯ್ತಾ?
ಲಾಸ್ಟ್ ವುಮೆನ್ ಎಷ್ಟದ ನೋಡಿ, ಲಾಸ್ಟ್ ವುಮೆನ್. ಈಗ ನಿಮ್ಮದು ಯಾವುದೇ ಒಂದು ಸಫಾಯಿ ಇಲ್ಲ, ಅಥವಾ ಹಾಸ್ಟೆಲ್ ಇಲ್ಲ, ಅಥವಾ ನೊಮ್ಯಾಡಿಕ್ ಇಲ್ಲ, ಅಥವಾ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇಲ್ಲ ಅಂದರೆ ನೀವು ನಾರ್ಮಲ್ ಇದ್ದೀರಾ ಅಂದರೆ ಜನರಲ್ ಕ್ಯಾಟಗರಿ ಅಂದರೆ ಎಸ್ ಸಿಯಲ್ಲಿ ವುಮೆನ್ನು ಎಷ್ಟು 44 ಅದ. ಓಕೆ, 44 ಅರ್ಥ ಆಯ್ತಾ. ಈಗ ವುಮೆನ್ ಬಿಟ್ಟರೆ ಎಷ್ಟದ ನೋಡೋಣ. ನಾನೇನು ಇಲ್ಲಿ ಎಕ್ಸ್ಪೆಕ್ಟೆಡ್ ಹೇಳ್ತಾ ಇಲ್ಲ, ಲಾಸ್ಟ್ ಇಯರ್ದು ಹೇಳ್ತಾ ಇದ್ದೀನಿ. ಓಕೆ, ಇದು KRES ಇದೊಂದು ಬೇರೆ, ಇದೊಂದು ಕೆಟಗರಿ ಬೇರೆ. ಓಕೆ, ಈ ಒಂದು ಕೆಟಗರಿ ಯಾರ್ದಲ್ಲ ಅವ್ರು ಮಿನಿಮಮ್ ಒಂದು 40 ಇದ್ದರೆ ಈಸಿಯಾಗಿ ಸೆಲೆಕ್ಟ್ ಆಗ್ಬೋದು. ಅರ್ಥ ಆಯ್ತಾ. ಸೊ ಲೆಟ್ಸ್ ಹಿಯರ್. ಎಸ್, ದಿಸ್ ಈಸ್ ದ ಜಿ ಎಮ್ ನೋಡಿ ಇಲ್ಲಿ ಎಷ್ಟದಪ್ಪ, 52 ಫಾರ್ ಎಸ್ ಎಸ್ ಸಿ ಫಾರ್ ಎಸ್ ಸಿ ಕ್ಯಾಂಡಿಡೇಟ್ಗೆ 52 ಅದ ನೋಡಿ. ಮ್ಯಾಕ್ಸಿಮಮ್ 80 ಅದ. ಓಕೆ, 80 ತೊಗೊಂಡು ಏನು ಮಾಡ್ತೀಪ್ಪ, ನಿನಗೊಂದು ಸೀಟ್ ಸಿಕ್ಕರೆ ಸಾಕು. ಲಾಸ್ಟ್ ಒಂದು 52 ಅಂದರೆ ನಿಮಗೆ ಒಂದು 50 ಅಬೌವ್ ರೇಂಜಲ್ಲಿ ಇದ್ರೆ ಈ ಜಿ ಎಮ್ ಕ್ಯಾಂಡಿಡೇಟ್ಗೆ ಏನಪ್ಪ ಈಸಿಯಾಗಿ ಈ ಒಂದು ಸೀಟನ್ನು ನೀವು ಪಡಿಬೋದು. ಈ ವರ್ಷವೂ ಕೂಡ ಹೇಳ್ತೀನಿ ನಾನು, ಅದೇ ಸೇಮ್ ಆಗತ್ತೆ. ಒಂದು 50 ಆಸ್ಪಾಸಲ್ಲಿದ್ದರೆ ನೀವು ಈಸಿಯಾಗಿ ತೊಗೋಬೋದು. ಇದು ಯಾವುದು, ಇದು ಎಸ್ ಎಸ್ ಸಿ. ಓಕೆ, ಇದು ಎಸ್ ಸಿ ಕ್ಯಾಂಡಿಡೇಟು. ಈಗ ಎಸ್ ಎಸ್ ಸಿ ಬಿಟ್ಟು RRB ನೋಡೋಣ. ಇಲ್ಲಿ ನೋಡಿ, ಇದು ST ಅದ. ಓಕೆ, ಫಾರ್ ಎಸ್ ಎಸ್ ಸಿ ನೋಡಿ, ಎಸ್ ಎಸ್ ಸಿ. ಓಕೆನಾ, ಎಸ್ ಎಸ್ ಸಿನೇ ST ನೋಡೋಣ. ಶೆಡ್ಯೂಲ್ಡ್ ಟ್ರೈಬ್ ನೋಡಿ, ST ಕ್ಯಾಂಡಿಡೇಟು 81 ಹೈಯೆಸ್ಟ್ ಅದ. ಮ್ಯಾಕ್ಸಿಮಮ್ ಎಷ್ಟದ, ಇದು ಮಿನಿಮಮ್ ಎಷ್ಟದ, ಮಿನಿಮಮ್ಮು 29 ಅದ ಫಾರ್ ನೊಮ್ಯಾಡಿಕ್. ಬಟ್ ಜನರಲ್ ಎಷ್ಟದ, ವುಮೆನ್ ಎಷ್ಟದ ನೋಡಿ, ವುಮೆನು 45 ಅದ. ಅಲ್ಲಿ ಎಷ್ಟಿತ್ತು, 44 ಇದ್ದು. ಓಕೆ, ಅದು ಕೂಡ ಒಂದು 42-45 ರೇಂಜಲ್ಲಿ ಇತ್ತು. ಬಟ್ ಇಲ್ಲಿ ಜನರಲ್ ಎಷ್ಟು ಬರುತ್ತೆ, ಇಲ್ಲಿ ST ಯಲ್ಲಿ ನೋಡಿ 54. ಇದು ST ಕ್ಯಾಂಡಿಡೇಟು, ST ಫಾರ್ SSC. ಅದು SC ಎಷ್ಟಿತ್ತು, SSCಗೆ 51 ಇತ್ತು ಫಾರ್ GM. ಓಕೆ, ಅಂದರೆ ಆಯಾ ಕ್ಯಾಟಗರಿಗೆ ಡಿಫ್ರೆಂಟ್ ಆಗತ್ತೆ. ಒಮ್ಮೆ SC ಹೆಚ್ಚಾಗ್ಬೋದು, ST ಹೆಚ್ಚಾಗ್ಬೋದು. ಓಕೆ, ಈಗ SSC ಬಿಟ್ಟು ಗ್ರೂಪ್ C ನೋಡೋಣ. ಇಲ್ಲಿ ವೀಕ್ಷಿಸಬಹುದು ಶೆಡ್ಯೂಲ್ಡ್ ಟ್ರೈಬ್ ಫಾರ್ ಗ್ರೂಪ್ C. ಓಕೆ, ಇಲ್ಲಿ ಗ್ರೂಪ್ C ಎಷ್ಟು ನೋಡಿ, ಮ್ಯಾಕ್ಸಿಮಮ್ 80 ಅದ. ಮಿನಿಮಮ್ ನೋಡೋಣ, ಮಿನಿಮಮ್ 31. ಓಕೆ, ಇದು ಫಾರ್ ನೊಮ್ಯಾಡಿಕ್ಕು. ವುಮೆನ್ಸ್ ಎಷ್ಟಿದೆ, ವುಮೆನ್ಸು 55 ಅದ ನೋಡಿ. ಇದು ಗ್ರೂಪ್ C ಹೆಚ್ಚಿಗೆ ನಿಂತಿದೆ. ಗ್ರೂಪ್ C ಅಂದರೆ ಇದು KPSC ಗ್ರೂಪ್ C, ಇದು 55 ನೋಡಿ. ನೀವು ಪ್ರಿಫರೆನ್ಸನ್ನು ಯಾವ ರೀತಿ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರೂ ಜಾಸ್ತಿ ಗ್ರೂಪ್ C ಕೊಟ್ಟರೆ ಇದಕ್ಕೆ ಕಟ್ ಆಫ್ ನಿಲ್ಲುತ್ತೆ, ಮತ್ತು SSC ಕೊಟ್ಟರೆ SSCಗೆ ನಿಲ್ಲುತ್ತೆ. ಓಕೆ, GM ಎಷ್ಟದಪ್ಪ, GM ನೋಡಿ 67 ಅದ. ಸ್ವಲ್ಪ ಜಾಸ್ತಿ ಗ್ರೂಪ್ C ಜಾಸ್ತಿ ಜನ ಏನಪ್ಪ ಫೋಕಸ್ ಮಾಡ್ತಾರೆ. ಯಾಕೆಂದರೆ ಗ್ರೂಪ್ C ಆದರೆ ಒಂದು KS ಸೈಡು ಈ ಒಂದು ಎಕ್ಸಾಮನ್ನು ಪ್ರಿಪೇರ್ ಮಾಡ್ಬೋದು ಅಂತ ಪ್ರಿಫರೆನ್ಸನ್ನು ಹೆಚ್ಚಿಗೆ ಕೊಡ್ತಾರೆ. ಕೆಲವೊಂದು ಜನ SSCನೇ ಮಾಡೋದಿರುತ್ತೆ, ಒಬ್ಬೊಬ್ಬರಿಗೆ ಬ್ಯಾಂಕಿಂಗ್ ಮಾಡೋದಿರುತ್ತೆ, ಅದು ಬೇರೆ ಬೇರೆ ಕಟ್ ಆಫ್ ನಿಲ್ಲುತ್ತೆ. ಓಕೆ, ಸ್ವಲ್ಪ SSCಗಿಂತ ಗ್ರೂಪ್ C ಜಾಸ್ತಿ ನಿಲ್ಲುತ್ತೆ. ನೆಕ್ಸ್ಟು ಫಾರ್ ಬ್ಯಾಂಕಿಂಗ್ ನೋಡಿ 78 ನೋಡಿ. ಫಸ್ಟ್ ರ್ಯಾಂಕಲ್ಲಿ KRIS ಈ ಒಂದು ರಿಸರ್ವೇಷನ್ ಕ್ಯಾಂಡಿಡೇಟ್ ಫಸ್ಟ್ ಅದಾನೆ. ಬಟ್ ಬ್ಯಾಂಕಿಂಗ್ಗೆ ಲಾಸ್ಟ್ ಎಷ್ಟಿರ್ಬೋದು ನೋಡಿರಿ, ತುಂಬ ಕಡಿಮೆ ಅದ, ಎಲ್ಲಕ್ಕಿಂತ ತುಂಬ ಕಡಿಮೆ 18 ಅದ. ಓಕೆ, 18 ಅದ. ವುಮೆನ್ ಎಷ್ಟದ, 43 ಅದ. ಏನಿಲ್ಲ ರೀ, ವುಮೆನ್ಸು 40-45 ತೊಗೊಂಡ್ರೆ SSC ಸಿಗುತ್ತಾ, RRB ಸಿಗುತ್ತಾ, ಬ್ಯಾಂಕಿಂಗ್ ಸಿಗುತ್ತಾ. ಓಕೆ, ಸೊ ಅದರಲ್ಲಿ ಈ ಲಿಸ್ಟು ಒಂದೇ ಲಿಸ್ಟ್ ಬಿಡೋದಿಲ್ಲ.
ಇಲ್ಲ ಮಿನಿಮಮ್ 3 to 4 ಲಿಸ್ಟ್ಗಳು ಒಂದು ಪ್ರಕಟಗೊಳ್ಳುವ ಸಾಧ್ಯತೆ ಇರುತ್ತೆ. ಇಟ್ ಈಸ್ ಡಿಪೆಂಡ್ಸ್ ಆನ್, ಇದು ಎದ್ರ ಮೇಲೆ ಡಿಪೆಂಡ್ ಇರುತ್ತೆ, ಎಷ್ಟು ಅಭ್ಯರ್ಥಿಗಳು. ಈಗ ಒಂದು ಫಸ್ಟ್ ಒಂದು ಲಿಸ್ಟನ್ನು ಬಿಟ್ಟರೆ ಆ ಒಂದು ಫಸ್ಟ್ ಲಿಸ್ಟಲ್ಲೇ ಎಷ್ಟು ಅಭ್ಯರ್ಥಿಗಳು ಅಬ್ಸೆಂಟ್ ಆಗ್ತಾರ ಅಥವಾ ಎಷ್ಟು ಜನ ಜಾಯ್ನಿಂಗ್ ಆಗೋದಿಲ್ಲ, ಆ ಒಂದು ಡಿಪೆಂಡ್ ಮೇಲೆ ಎಷ್ಟು ಜನ ಸೆಲೆಕ್ಟ್ ಆಗಿರ್ತಾರೆ ಸುಮ್ಮನೆ ಹೇಳ್ಕೊಳ್ಳಿಕ್ಕೆ ಒಂದು ಆ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡಿರ್ತಾರೆ. ಸೊ ಅದರಿಂದ ಫಸ್ಟು, ಸೆಕೆಂಡು, ಥರ್ಡು ಹೀಗೆ ಡಿಪೆಂಡ್ಸ್ ಆನ್ ಕ್ಯಾಂಡಿಡೇಟ್ಸ್ ಆ ಒಂದು ಲಿಸ್ಟನ್ನು ಪಬ್ಲಿಷ್ ಮಾಡ್ತಾರೆ. ಇಲ್ಲಿ ನೋಡಿ GM ಎಷ್ಟದಪ್ಪ, ಓನ್ಲಿ 47 ಅದ, ಓನ್ಲಿ 47. ಓಕೆನಾ, ಇದು 47. ಸೊ ಈ ರೀತಿ ನೀವು ಈ ಒಂದು ಕಟ್ ಆಫ್ ಅಂಕಗಳನ್ನು ನೋಡ್ಬೋದು. ಮತ್ತು RRB ಕೂಡ ಇದೇ ರೀತಿ ನೀವು ಗೆಸ್ ಮಾಡ್ಬೋದಾಗಿದೆ. ಓಕೆನಾ. ಸೊ ಇಲ್ಲಿ ಸಿಂಪಲಾಗಿ ನಾನು ನಿಮಗೆ ಹೇಳೋದೇನಪ್ಪ ಅಂದ್ರೆ, ಈ ಒಂದು ಲಿಸ್ಟ್ ಮೇಲೆ ಕಟ್ ಆಫ್ ಎಷ್ಟು ನಿಲ್ಬೋದು. ಓಕೆ ನೋಡಿ, ಜಸ್ಟ್ ಹಿಯರ್ ಈಗ ಇದು ಗ್ರೂಪ್ ಸಿ ಬೇರೆ ಇರುತ್ತೆ. ಓಕೆ, ಆಮೇಲೆ SSC ಬೇರೆ ಇರುತ್ತೆ, RRB ಬೇರೆ ಇರುತ್ತೆ, ಆಮೇಲೆ ಬ್ಯಾಂಕಿಂಗ್ ಬೇರೆ ಇರುತ್ತೆ. ಓಕೆ, ಸೊ ಇದು ನಾನು ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳ ಮೇಲೆ ಹೇಳ್ತಾ ಇದ್ದೀನಿ. ಸೊ ಬಟ್ ಈ ಎಲ್ಲ ಪೋಸ್ಟಿಗೆ ಓಕೆ, ಈಗ ಫಾರ್ ಎಕ್ಸಾಂಪಲು ಮೊದಲಿಗೆ ಗ್ರೂಪ್ ಸಿಯನ್ನು ತಗೊಳ್ಳೋಣ. ಗ್ರೂಪ್ ಸಿ, ಓಕೆ, ಗ್ರೂಪ್ ಸಿಯಲ್ಲಿ GM ಎಷ್ಟು? GM ನೋಡಿಪ್ಪ, ಗ್ರೂಪ್ ಸಿಯಲ್ಲಿ ಅಟ್ಲೀಸ್ಟ್ ನಿಮ್ಮದು ಒಂದು 1ನೇ ಲಿಸ್ಟಲ್ಲಿ ಆಗಲಿಲ್ಲ ಅಂದ್ರೂ ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್ ಈ ಒಂದು ಲಿಸ್ಟ್ ಬೇಕಾದರೆ ನೀವು ಅಟ್ಲೀಸ್ಟ್ 60 ಪ್ಲಸ್ ಅಂಕಗಳನ್ನು ಪಡೆದಿರಬೇಕು. ಹೆಚ್ಚು ಕಡಿಮೆ ಆಗುತ್ತೆ, 60 ಅಂದ್ರೆ 60ನೇ ಆಗೋದಿಲ್ಲ, 55ವರೆಗೂ ಬರ್ಬೋದು, 65ವರೆಗೂ ಹೋಗ್ಬೋದು. ಆಮೇಲೆ ವುಮೆನ್ಸ್ ಎಷ್ಟು? ವುಮೆನ್ಸ್ ನೋಡಿ ಆಸುಪಾಸಿನಲ್ಲಿ ಒಂದು 45 to 50 ಈಗ ಆಗಿದ್ದಾರೆ. 40 ಇದ್ದವರು ಸೆಲೆಕ್ಟ್ ಆಗಿದ್ದಾರೆ. ಬಟ್ ನಾನು ಒಂದು ಸೇಫೆಸ್ಟ್ ಜೋನ್ ಹೇಳ್ತೀನಿ. ಆಮೇಲೆ ಈ ಒಂದು PHU, KRIS ಒಂದು ಅಥವಾ ಸಫಾಯಿ ಇಂಥ ಒಂದು ಕ್ಯಾಂಡಿಡೇಟ್ಗಳಿಗೆ ಒಂದು 30 to 40 ರೇಂಜ್ ಇದ್ದರೆ ಓಕೆ, 30 to 40 ರೇಂಜ್ ಇದ್ದರೆ ನೀವು ಸೆಲೆಕ್ಟ್ ಆಗ್ಬೋದು. ಓಕೆ, ಸೊ ಇದೆಲ್ಲ ಆಯಿತು. ಈಗ ನೆಕ್ಸ್ಟು SSC ನೋಡೋಣ. SSCಯಲ್ಲಿ ಎಷ್ಟು? GM ನೋಡಿ, ಇಲ್ಲಿ ನೀವು ಒಂದು 50 ಪ್ಲಸ್ ಇದ್ದರೆ ಓಕೆ, 50 ಪ್ಲಸ್ ಬೇಕು, ಮಿನಿಮಮ್ 50 ಆದರೂ ಬೇಕು. ಇದು ಸೇಫೆಸ್ಟು, ಕಡಿಮೆ ಆದರೂ ಆಗ್ಬೋದು, ಬಟ್ ಒಂದು ಸೇಫೆಸ್ಟ್ ಜೋನ್ ಹೇಳ್ತಾ ಇದ್ದೀನಿ. ಅದೇ ರೀತಿ ವುಮೆನ್ಸು, ಇದು ಫಾರ್ SC ಆ್ಯಂಡ್ ST ಬೋತಾ, ಮತ್ತು SC ST ಬೋತ್ ಹೇಳ್ತಾ ಇದ್ದೀನಿ. ವುಮೆನ್ಸ್ ಕೂಡ ಒಂದು 45 ರೇಂಜಲ್ಲಿ ಇರ್ಬೋದು. ಆಮೇಲೆ ಉಳಿದ ಒಂದು ರಿಸರ್ವೇಷನು ಅಂದರೆ PH ಕ್ಯಾಂಡಿಡೇಟ್ ಅವರು ಒಂದು 30 ಪ್ಲಸ್ ಬೇಕು. ಓಕೆ, ಅದೇ ರೀತಿ ಈ ಒಂದು ಬ್ಯಾಂಕಿಂಗ್ ಬಂದರೆ GM ಅದು ಕೂಡ ಒಂದು ಬೆಟರು, ಒಂದು 48 ಪ್ಲಸ್ ಆದರೆ ಓಕೆ, 48 to 50 ರೇಂಜ್. ಓಕೆ, ಆಮೇಲೆ ವುಮೆನ್ಸು 40 to 45. ಆಮೇಲೆ ರಿಸರ್ವೇಷನ್ ಕ್ಯಾಂಡಿಡೇಟ್ಸ್ ಅದು 30 to 30 ಪ್ಲಸ್. ಇಷ್ಟೇ. RRB ಕೂಡ ಸೇಮ್ ಬರುತ್ತೆ, ಅದು ಕೂಡ ಇದೇ ಫಾಲೋ ಆಗುತ್ತೆ. ಓಕೆ, ಎನಿವೇ ನಿಮಗೆ ಒಂದು ಸೇಫೆಸ್ಟ್ ಸ್ಕೋರ್ ಬೇಕಂದ್ರೆ ಔಟ್ ಆಫ್ 100 ಅಂದರೆ ನಿಮಗೆ ಫಸ್ಟ್ ಲಿಸ್ಟಲ್ಲೇ ಸೆಲೆಕ್ಟ್ ಆಗಬೇಕು. ನನಗೆ ವೇಟೇ ಮಾಡೋದು ಬೇಡ ಸರ್, ನಾವು ಫಸ್ಟ್ ಲಿಸ್ಟಲ್ಲಿ ನಾನು ಯಾವುದಾದ್ರೂ ಒಂದು ಹುದ್ದೆಗೆ ಒಂದು ಉಚಿತ ತರಬೇತಿಯನ್ನು ಪಡಿಬೇಕು ಅಂದರೆ ನೀವು ಮಿನಿಮಮ್ 60 ಪ್ಲಸ್ ಆದರೂ ನೀವು ಪಡಿಬೇಕು. 60 ಜಾಸ್ತಿ ಹೇಳ್ತಾ ಇಲ್ಲ, 60. ಓಕೆ, ಸೊ ಇಷ್ಟು ಅಂಕಗಳಿದ್ದರೆ ಆಗ್ಬೋದು. ಮತ್ತು ನಾನು ನಿಮ್ಗೆ ಹೇಳ್ತೀನಿ, ಇನ್ನೊಂದು ಚಾನ್ಸ್ ಇರುತ್ತೆ ನಿಮಗೆ. ನೀವು ಜನರಲ್
35 to 40 ಇದ್ರೂ ಲಾಸ್ಟ್ ಲಿಸ್ಟ್ ಮಟ್ಟ ನೀವೇನು ಮಾಡಿರಿ, ವೇಟ್ ಮಾಡಿರಿ. ಯಾಕೆ ನಿಮ್ಮ ಒಂದು ಹೆಸರು ಅದರಲ್ಲಿ ಕುಳಿತುಕೊಳ್ಳುವ ಸಾಧ್ಯತೆ ಇರುತ್ತೆ. ಯಾಕೆ ನಾನಾ ಒಂದು ವಿದ್ಯಾರ್ಥಿಗಳು ಈಗ ಆಲ್ರೆಡಿ UPSC KS ಈ ಒಂದು ಎಲ್ಲ ಒಂದು ಎಕ್ಸಾಮ್ಗಳಿಗೆ ಆಲ್ರೆಡಿ ಏನಪ್ಪ ಈಗ ಒಂದು ಕೋಚಿಂಗನ್ನು ತೊಗೊಂಡಿರ್ತಾರೆ. ಈಗ 2ನೇ ಸಲ ಏನೋ ಒಂದು ಅಪ್ಲೈ ಮಾಡಿರ್ತಾರಲ್ಲ ಅಂಥವರು ಎಲಿಜಿಬಲ್ ಇರೋದಿಲ್ಲ. ಅದಕ್ಕೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಮತ್ತು ಎಷ್ಟೋ ಜನ ಏನಪ್ಪ ಜಾಯ್ನಿಂಗ್ ಆಗೋದಿಲ್ಲ. ಸೊ ಇಂಥ ನಾನಾ ಕಾರಣಗಳಿಂದ ಒಂದು ಅಪ್ಸೆಟ್ ಆಗ್ತಾರೆ. ಅದಕ್ಕೆ ನೀವು ಬೆಟರ್ ವೇಟ್ ಫಾರ್ ಲಾಸ್ಟ್ ಮಿನಿಟ್. ಓಕೆ, ಸೊ ಇದಿಷ್ಟು ಈ ಒಂದು ಫ್ರೀ ಕೋಚಿಂಗ ಕಟ್ ಆಫ್ ರಿಲೇಟೆಡ್ ಮಾಹಿತಿ ಆಗಿತ್ತು. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.